ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ಕಮಲಂ ಕೃಷ್ಣ, ಸಹಜ ಹಾಗೂ ಔಷಧರಹಿತ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ. ಈ ಹಿಂದಿನ ಸಂಚಿಕೆಯಲ್ಲಿ ಪಂಚಭೂತಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಅಂದರೆ ಪಂಚಭೂತ ಶಕ್ತಿಗಳು ಯಾವುದು, ಪಂಚಭೂತ ಶಕ್ತಿಗಳಿಂದ ಹೇಗೆ ನಾವು ಉಂಟಾಗ್ತೀವಿ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈಗ ಇನ್ನೊಂದಷ್ಟು ವಿಸ್ತಾರವಾಗಿ ಒಂದೊಂದು ಶಕ್ತಿಯನ್ನು ನಮ್ಮಲ್ಲಿ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು, ಅಂದರೆ ಅಭಿವೃದ್ಧಿಪಡಿಸ್ಕೊಳ್ಳೋದು, ನಿರಂತರವಾಗಿ ಆ ಶಕ್ತಿ ನಮ್ಮಲ್ಲಿ ಇರೋ ಹಾಗೆ ಹೇಗೆ ನೋಡ್ಕೊಳ್ಳೋದನ್ನು ಅನ್ನೋದನ್ನು ಈಗ ನೋಡೋಣ. ಪಂಚಭೂತ ಶಕ್ತಿಗಳಲ್ಲಿ ಮೊದಲನೇದಾಗಿ ಅಗ್ನಿ. ಅಗ್ನಿಗೆ ನಮಗೆ ಮೂಲ ಆಕಾರ ಸೂರ್ಯನೇ. ಯಾಕೆಂದರೆ ನಿರಂತರ ಪ್ರತಿನಿತ್ಯ ನಾವು ಸೂರ್ಯ ಇಲ್ಲ ಅಂದರೆ ನಾವು ಹೇಳೋ ಹಾಗೇ ಇಲ್ಲ. ಸೂರ್ಯನಿಂದಲೇ ನಮಗೆ ಎಲ್ಲ ಚೈತನ್ಯವೂ ಸಿಗೋದು. ಅದು ಶಕ್ತಿಯ ಆಕಾರ ಅಂದರೆ ಬಿಸಿ ಬೆಂಕಿಯ ಆಕಾರ ಸೂರ್ಯನೇ ಆಗಿದ್ದಾನೆ. ಇದ್ರ ಜೊತೆಗೆ ಈ ಪಂಚಭೂತ ಶಕ್ತಿಗಳಲ್ಲಿ ಪ್ರಮುಖವಾದ ಅಗ್ನಿಶಕ್ತಿಯೊಂದಿಗೆ ನಮ್ಮ ದೇಹದ ಅಂಗಾಂಗಗಳು ಹೊಂದಿಕೊಂಡು ಕೆಲಸ ಮಾಡುತ್ತೆ. ಆ ಅಂಗಾಂಗಗಳು ಯಾವ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಹೃದಯಕ್ಕೆ ಸೂರ್ಯ ಬೇಕು, ಅಂದರೆ ಅಗ್ನಿಶಕ್ತಿ ಬೇಕು. ಅದಾದಮೇಲೆ ಹೃದಯದ ಕವಚ, ಅಂದರೆ ಪೆರಿಕಾರ್ಡಿಯಮ್ ಅಂತ ಕರೀತಾರೆ, ಅಂದರೆ ವೈದ್ಯ ಭಾಷೆಯಲ್ಲಿ. ಅದಕ್ಕೂ ನಮಗೆ ಅಗ್ನಿಶಕ್ತಿಯ ಬೇಕು. ಅದಾದ ನಂತರ ಇನ್ನೊಂದು ಟ್ರಿಪಲ್ ಎನರ್ಜೈಸರ್ ಅಂತಾರೆ, ತ್ರಿರಂಗ ಉಷ್ಣವಾಹಕ. ಅಂದರೆ ದೇಹದ ಮೇಲ್ಭಾಗ, ಮಧ್ಯಭಾಗ ಮತ್ತು ಹೊಟ್ಟೆ ಕೆಳಭಾಗ, ಈ ಮೂರೂ ಭಾಗದಲ್ಲಿ ಉಷ್ಣತೆಯನ್ನು ಕಾಪಾಡುವಂಥ ಒಂದು ಕಣ್ಣಿಗೆ ಕಾಣದಂಥ ಒಂದು ಅಂಗಾಂಗ ಈ ಹೃದಯದ ಕವಚ. ಪೆರಿಕಾರ್ಡಿಯಮ್ ಇರ್ಬೋದು, ಮತ್ತು ಇದು ತ್ರಿರಂಗ ಉಷ್ಣವಾಹಕ. ಇದೆರಡೂ ಕೂಡ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಅಂಗಾಂಗ. ಆದರೆ ಇದು ಸೂರ್ಯಶಕ್ತಿಯನ್ನು, ಅಗ್ನಿಶಕ್ತಿಯನ್ನು ತಗೊಂಡು ನಮ್ಮಲ್ಲಿ ಯಾವಾಗಲೂ ಕೂಡ ಬಿಸಿ ಉಷ್ಣತೆ ಇರೋ ಹಾಗೆ ನೋಡ್ಕೊಳ್ತಾ ಹೋಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಅಂಗಾಂಗ ಏನು ಅಂದರೆ, ನಮಗೆ ನಿರಂತರ ಅಂತಿಮವಾಗಿ ನಾವು ತೆಗೆದುಕೊಂಡಂಥ ಎಲ್ಲ ಆಹಾರ ಪೂರ್ಣ ಜೀರ್ಣ ಆಗಿ ಅದರ ಶಕ್ತಿಯನ್ನು, ಅದರ ಪ್ರೋಟೀನು, ವಿಟಮಿನ್ಗಳನ್ನು ನಮ್ಮ ರಕ್ತಕ್ಕೆ ಸೇರಿಸುವಂಥ ಒಂದು ಅಂಗಾಂಗ ಅಂದರೆ ಅದು ಸಣ್ಣ ಕರಡು. ಇದು ಅಂತಿಮವಾಗಿ ಜೀರ್ಣಕ್ರಿಯೆ ಎಲ್ಲಿ ಆಗುತ್ತೆ ಅಂದರೆ ಸಣ್ಣ ಕರಳಲ್ಲಿ. ಅಲ್ಲಿಂದ ಮುಂದಕ್ಕೆ ದೊಡ್ಡ ಕರಳಿಗೆ ಬಂದು ಎಲ್ಲವೂ ಕೂಡ ಮಲಿನ ಹೊರಕ್ಕೆ ಹೋಗುತ್ತೆ, ಮಲ ವಿಸರ್ಜನೆ ಆಗತ್ತೆ. ಅಲ್ಲಿವರೆಗೂ ಕೂಡ ದೇಹ ನಿರಂತರವಾಗಿ ಬೇರೆ 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 ಪ್ರೋಸೆಸ್ ಮಾಡಿ ಆ ಸಣ್ಣ ಕರಳಿಂದ ರಕ್ತಕ್ಕೆ ನಿರಂತರವಾಗಿ ಸೇರಿಸ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಇದನ್ನು ಉಳಿಸ್ಕೊಳ್ಳೋಕ್ಕೆ ಬೇಕಾದ್ದು ಈಗಾಗಲೇ ಹೇಳಿದ್ದೀನಿ, ನಾವು ಚಟುವಟಿಕೆಯಿಂದ ಇರೋದು ಅಗತ್ಯ. ಅದಾದ ಮೇಲೆ ನಾವು ತೆಗೆದುಕೊಳ್ಳುವಂಥ ಆಹಾರ ಚೆನ್ನಾಗಿ ಅಗದು ಜಗದು ತಿಂದಾಗ ಜೀರ್ಣಕ್ರಿಯೆ ಸುಲಭ. ಯಾಕೆಂದರೆ ಚೆನ್ನಾಗಿ ಅಗದಾಗ ನಮ್ಮ ಹಲ್ಲುಗಳು ಭಗವಂತ ನಮ್ಮ ಬಾಯಲ್ಲೇ ಯಾಕೆ ಕೊಟ್ಟಿದ್ದಾನೆ ಅಂದರೆ ಚೆನ್ನಾಗಿ ಅಗಿಬೇಕು ಅಂತ. ಜೀರ್ಣಕ್ರಿಯೆ ಮೊದಲು ಆರಂಭ ಆಗೋದೇ ಎಲ್ಲಿಂದ ಅಂದರೆ ಬಾಯಿಂದ. ಹೇಗೆ ಅಂದರೆ ನಾವು ಅಗಿತಾ ಸಲೈವ ಅದ್ರ ಜೊತೆ ಸೇರುತ್ತಲ್ವ, ಸೇರ್ತಾ ಇದ್ದಂಗೆ ಅಲ್ಲಿ ಶುರು ಹೊರಗೆ ಬರುವಂಥ ಎನರ್ಜಿನ ದೇಹ ತಗೊಳ್ಳಿಕ್ಕೆ ಶುರು ಆಗತ್ತೆ. ಇದು ಆರಂಭದ ಜೀರ್ಣಕ್ರಿಯೆ ಸ್ಥಾನ. ಅಂತಿಮವಾಗಿ ಸಣ್ಣ ಕರಳಿಗೆ ಬರ್ತೀವಿ. ಹಾಗಾಗಿ ಮೊದಲನೇದಾಗಿ ಇದು ಚಟುವಟಿಕೆಯಿಂದ ಇರಬೇಕು ದೇಹ. ಮತ್ತಿನ್ನೊಂದು ಆಹಾರವನ್ನು ಚೆನ್ನಾಗಿ ಅಗದು ತಿನ್ನಬೇಕು. ಅಂದರೆ ಸಂದರ್ಭಕ್ಕೆ ತಕ್ಕ ಹಾಗೆ ಆಹಾರಗಳು ತೊಗೋಬೇಕು. ಹೇಳ್ತೀವಿ ಸಾಮಾನ್ಯ ಹಿತಬುಕ್, ಋತುಬುಕ್, ಮಿತಬುಕ್ ಅಂತ ಹೇಳ್ತಾರೆ. ಅಂದರೆ ಆಹಾರ ಹಿತವಾಗಿರಬೇಕು, ಮಿತವಾಗಿರಬೇಕು. ಮತ್ತು ಋತ ಅಂದರೆ ಋತುಗಳಿಗೆ ಸಂಬಂಧಪಟ್ಟಂತೆ ಹೇಳ್ಬೋದು. ಮತ್ತು ಇನ್ನೊಂದು ಅದು ಧರ್ಮದಿಂದ ಸಂಪಾದನೆ ಮಾಡಿದ ಆಹಾರ ಆಗಿರಬೇಕು ಅಂತ ಹೇಳ್ತಾರೆ. ಹೀಗೆ ಆಹಾರವನ್ನು ತಗೊಳ್ತಾ ಹೋದಾಗ ಅದನ್ನು ಚೆನ್ನಾಗಿ ಅರಗಿಸಿ ಬಾಯಲ್ಲಿ ಚೆನ್ನಾಗಿ ಅದನ್ನು ಜ್ಯೂಸ್ ಮಾಡಿ ತಗೊಂಡಾಗ ಸುಲಭವಾಗಿ ಜೀರ್ಣ ಆಗುತ್ತೆ. ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತೀವಿ, ಘನ ಆಹಾರವನ್ನು ಕುಡೀರಿ, ದ್ರವ ಆಹಾರವನ್ನು ತಿನ್ನಿ ಅಂತ. ಯಾಕೆ ಅದನ್ನು ಹೇಳ್ತೀವಿ ಅಂತಂದರೆ, ಘನ ಆಹಾರವನ್ನು ಚೆನ್ನಾಗಿ ಅಗದು ಜ್ಯೂಸ್ ರೀತಿ ಮಾಡಿಕೊಂಡು, ಕುಡಿಯೋ ರೀತಿ ಮಾಡ್ಕೊಂಡು ನಿಧಾನಕ್ಕೆ ಒಳಗೆ ತೊಗೊಂಡಾಗ ನಮ್ಮ ಜೀರ್ಣಕ್ರಿಯೆ ಸುಲಭ. ಮತ್ತು ಅತ್ಯಂತ ಕಡಿಮೆ ಆಹಾರದಲ್ಲಿ ನಾವು ಹೆಚ್ಚು ಶಕ್ತಿ ಸಂಪನ್ನರಾಗ್ತೀವಿ, ಹೆಚ್ಚು ಆಹಾರದ ಅಗತ್ಯ ಬರೋದಿಲ್ಲ. ಹಾಗಾಗಿ ಅದನ್ನು ಚೆನ್ನಾಗಿ ಅಗದು ತಿನ್ನಬೇಕಾದಂಥ ಅಗತ್ಯ ಇದೆ. ಮತ್ತು ಇದ್ರ ಜೊತೆಗೆ ನಮ್ಮ ಭಾವನೆಗಳು ಕೂಡ ಇದ್ರ ಜೊತೆ ಯಾವಾಗಲೂ ಕೂಡ ಸಹಯೋಗದೊಂದಿಗೆ ಕೆಲಸ ಮಾಡುತ್ತೆ. ಇವತ್ತಿನ ದಿವಸ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಕನಿಷ್ಠ 80-90% ಮನಸ್ಸೇ ಅಂತ ಹೇಳ್ತಾರೆ. ಪತಂಜಲಿ ಯೋಗಸೂತ್ರದಲ್ಲೂ ನೋಡ್ಬೋದು, ಮನಯೇವ ಕಾರಣ ಬಂಧ ಮೋಕ್ಷ ಯೋಗ. ಅಂದರೆ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಮನಸ್ಸೇ ಕಾರಣ, ಮನಸ್ಸಿನಲ್ಲಿ ಬರುವಂಥ ಭಾವನೆಗಳೇ ಕಾರಣ. ಹಾಗೆ ನೋಡಿದಾಗ ಅಗ್ನಿ ಏನಿದೆಯಲ್ಲ, ಅಗ್ನಿಶಕ್ತಿ ಉಳಿಸ್ಕೊಳ್ಳಿಕ್ಕೆ ನಮಗೆ ಬೇಕಾದ್ದು ನಮ್ಮ ಅಹಮ್ಮನ್ನು ಕಡಿಮೆ ಮಾಡಬೇಕು. ಅಗ್ನಿಶಕ್ತಿನ ಸೂಚನೆ ಮಾಡುವಂಥದ್ದು ಹೆಬ್ಬೆರಳು. ಇದು ಬಾಗಿದಾಗ, ವಿನಯತೆ ಬಂದಾಗ ನಮ್ಮಲ್ಲಿ ಅಗ್ನಿಶಕ್ತಿ ನಿರಂತರವಾಗಿ
ಹೆಚ್ಚುತ್ತಾ ಹೋಗುತ್ತೆ. ಯಾವಾಗ ನಮಗೆ ಅಹಂಕಾರ ಜಾಸ್ತಿ ಆಯಿತು, ಹಿಂಗೆತ್ತಿ ನಾನು ಅನ್ನೋದು ಬಂತಲ್ಲ, ಆಗ ನಮ್ಮ ಅಗ್ನಿಶಕ್ತಿ ಪೂರ್ತಿ ಕುಂಠಿತವಾಗ್ತಾ ಹೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಅಗ್ನಿಶಕ್ತಿಯಿಂದ ನಾವು ದೂರ ಆಗ್ತೀವಿ. ಅಲ್ಲಿಂದ ಸಮಸ್ಯೆ ಶುರುವಾಗುತ್ತೆ. ನಿಲ್ಲಕ್ಕಾಗೋದಿಲ್ಲ, ಕೂರ್ಲಿಕ್ಕಾಗೋದಿಲ್ಲ, ತುಂಬ ಕಷ್ಟಪಡ್ತಾ ಹೋಗ್ತೀವಿ. ಅದು ರಕ್ತದ ಮೇಲೂ ಕೂಡ ಅದರ ಪರಿಣಾಮ ಬೀರ್ತಾ ಹೋಗುತ್ತೆ. ರಕ್ತದಲ್ಲಿ ಮಲಿನತೆ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಇವೆಲ್ಲ ಆಗಬೇಕು ಅಂತಂದರೆ ನಮಗೆ ಬೇಕಾಗಿರೋದು ಹೃದಯ ಚೆನ್ನಾಗಿ ಕೆಲಸ ಮಾಡಬೇಕು, ರಕ್ತ ಸಂಚಾರ ಚೆನ್ನಾಗಿ ಆಗಬೇಕು, ದೇಹದ ಎಲ್ಲ ಭಾಗಗಳಲ್ಲೂ ಉಷ್ಣತೆ ಚೆನ್ನಾಗಿ ಕಾಪಾಡಬೇಕು, ಹೃದಯ ಬಲಿಷ್ಠವಾಗಿರಬೇಕು, ಹೃದಯಕ್ಕೆ ಒಂದು ನಮಗೆ ಪೋಷಣೆ ರಕ್ಷಣೆ ಸಿಗಬೇಕು. ಹಾಗಿದ್ದಾಗ ಮತ್ತೆ ತೆಗೆದುಕೊಂಡಂಥ ಆಹಾರದಿಂದ ಪೂರ್ಣ ಎಲ್ಲ ಪೋಷಕಾಂಶಗಳನ್ನು ದೇಹಕ್ಕೆ ಸರಬರಾಜು ಮಾಡಬೇಕು ರಕ್ತದ ಮೂಲಕ ಅಂದಾಗ ನಮ್ಮಲ್ಲಿ ಅಗ್ನಿಶಕ್ತಿಯ ಕೊರತೆ ಆಗಲೇಬಾರ್ದು. ಯಾವಾಗಲೇ ಅಗ್ನಿಶಕ್ತಿ ಕೊರತೆ ಆದರೂ ಕೂಡ ಈ ಕೆಲವು ಅಂಶಗಳನ್ನೇ ನೆನಪಿಟ್ಕೋಬೇಕು ಅಷ್ಟೇ. ನಾವು ಒಂದು ನಮ್ಮ ಅಹಂ ಹೆಚ್ಚಿದರೆ ಅದನ್ನು ಕಡಿಮೆ ಮಾಡ್ಕೋಬೇಕು. ಸೊ ಮತ್ತು ಇನ್ನೊಂದು ನಮ್ಮ ಭಾವನೆಗಳನ್ನ ಅದೇ ಮುಖ್ಯ. ಅಹಂನ ಕಡಿಮೆ ಮಾಡಿಕೊಂಡು ವಿನಯತೆ ಹೆಚ್ಚಾದಂಗೆಲ್ಲ ಅಗ್ನಿಶಕ್ತಿ ಹೃದಯ ಗಟ್ಟಿ ಆಗ್ತಾ ಹೋಗುತ್ತೆ. ಹೃದಯ ವೈಶಾಲ್ಯತೆ ಹೆಚ್ಚಾದಾಗ ಯಾವಾಗಲೂ ಕೂಡ ನಮಗೆ ಅಗ್ನಿ ಕೊರತೆ ಬರೋದೇ ಇಲ್ಲ. ಅದ್ರ ಜೊತೆಗೆ ತಗೊಳ್ಳೋಂಥ ಆಹಾರವನ್ನು ಚೆನ್ನಾಗಿ ಬಾಯಲ್ಲೇ ಜೀರ್ಣಕ್ರಿಯೆ ಶುರು ಮಾಡಿ ಚೆನ್ನಾಗಿ ಸಲೈವಾದೊಂದಿಗೆ ಒಳಗೆ ನುಂಗಿ ತಗೊಂಡಾಗ ಅದರಿಂದ ಪೂರ್ತಿ ನಮಗೆ ಶಕ್ತಿ ದೊರೆತು ನಮ್ಮಲ್ಲಿ ನಿರಂತರವಾಗಿ ಅಗ್ನಿಶಕ್ತಿ ಪ್ರಜ್ವಲಿಸ್ತಾ ಇರುತ್ತೆ. ನಮ್ಗೆ ಯಾವತ್ತೂ ಕೂಡ ಶಕ್ತಿಯ ಕೊರತೆ ಆಗೋದೇ ಇಲ್ಲ. ಸೊ ಈ ಸರಳ ಮಾಹಿತಿಗಳನ್ನು ನಮ್ಮಲ್ಲಿ ಜೋಡಿಸ್ಕೊಂಡು ಮುಂದುವರೆದಾಗ ಖಂಡಿತವಾಗ್ಲೂ ನಮ್ಮ ಹೃದಯ ಯಾವಾಗಲೂ ಚೆನ್ನಾಗಿ ಕೆಲಸ ಮಾಡುತ್ತೆ, ನಮ್ಮ ಆರೋಗ್ಯ ಭದ್ರವಾಗಿರುತ್ತೆ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.